ಚರ್ಚೆ ಅಂದ್ರೆ ಎಲ್ರಿಗೂ ಅವಕಾಶ ಕೊಡಬೇಕು. ಈ ಕಡೆಯವ್ರಿಗೂ ಅವಕಾಶ ಕೊಡಬೇಕು, ಆ ಕಡೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಬೇರೆ ಬೇರೆ ಮಾತಾಡಿ ನಾನು ಬೇರೆ ಬೇರೆ ಹೇಳ್ತೀನಿ. ನಾನು ಆಮೇಲೆ ತೊಂದರೆ ಇಲ್ಲ, ಒಂದ್ ನಿಮಿಷ ತೊಂದರೆ ಇಲ್ಲ. ನೀವು ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷಾರ್ಹರು. ನೀವು ಸಚಿವರು ಅಷ್ಟೇ, ನೀವು ಅಷ್ಟೇ. ನೀವು ಮಾಡಿ ನಮ್ಮ ಇಲಾಖೆ ಮೇಲೆ ಮಾತಾಡಿ, ಎಲ್ಲ ಇಲಾಖೆ ಮಾತಾಡಿ. ತಪ್ಪು ಮಾಡಿದ್ರೆ ತಪ್ಪು ಎಲ್ರದು. ನೀವು ಸಚಿವರು ಚರ್ಚೆನ ಕ್ಲಾರಿಫಿಕೇಶನ್ ರಾಮಲಿಂಗಾರೆಡ್ಡಿ ಸಂಬಂಧಪಟ್ಟ ಪ್ರಶ್ನೋತ್ತರ ಕರೆದಿದ್ದಾರೆ. ಚರ್ಚೆ ಆದ್ಮೇಲೆ ಪ್ರಶ್ನೋತ್ತರ. ಮಾನ್ಯ ಅಧ್ಯಕ್ಷರೇ, ಸಂಕ್ಷಿಪ್ತವಾಗಿ ಕೇಳಿ. ಎರಡು ನಿಮಿಷ ಮುಗಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅವರು ಮಾನ್ಯ ಅರಣ್ಯ ಸಚಿವರು ಸುದೀರ್ಘವಾದಂತಹ ಉತ್ತರವನ್ನ ತನ್ನ ಇಲಾಖೆಯನ್ನ ಸಮರ್ಥಿಸಿಕೊಂಡು ಇವತ್ತು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾನು ಆ ಘಟನೆಯಲ್ಲಿರುವಂತಹ ಅಂಶಗಳನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಹೋಗಲ್ಲ. ಇವ್ರದೇ ಸಚಿವರು, ಸ್ವತಃ ಅರಣ್ಯ ಇಲಾಖೆ ಸಚಿವರು ಸದನದಲ್ಲಿ ಬಂದು ಬೇಟೆಗಾರರು ಅನ್ನುವಂಥ, ರೈತರು ಅಂತ ಹೇಳಲಿಕ್ಕಿಂತ ಬದಲಾಗಿ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ. ಆ ಭಾಗದ ರೈತರನ್ನ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಬಳಸಿ ಅರಣ್ಯ ಇಲಾಖೆಯವರ ರಕ್ಷಣೆಗೋಸ್ಕರ ಗುಂಡು ಹಾರಿಸಿದೀವಿ ಎನ್ನುವಂಥ ಮಾತನ್ನ ಅವ್ರು ಹೇಳಿ ಅದನ್ನ ಸಮರ್ಥಿಸಿಕೊಂಡ್ರು. ಇದೇ ಸರ್ಕಾರದ ಸಚಿವ ಸಂಪುಟದಲ್ಲಿ ಕೆಲಸ ಮಾಡ್ತಾ ಇರುವಂತ ಚಾಮರಾಜನಗರವನ್ನ ಪ್ರತಿನಿಧಿಸ್ತಾ ಇರುವಂತ ಒಬ್ಬ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿಕೆಯನ್ನು ಓದ್ತೀನಿ ಅಷ್ಟೇ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಬೇಟೆಯಾಡಿ ವಾಪಸ್ ಬರುವಾಗ ಗುಂಡು ಹೊಡೆದರು ಎಂದು ಅರಣ್ಯ ಇಲಾಖೆಯವರು ಹೇಳುತ್ತಿದ್ದಾರೆ. ಇದನ್ನು ನಂಬುವ ಸ್ಥಿತಿಯಲ್ಲಿ ನಾನು ಇಲ್ಲ. ಎನ್ಕೌಂಟರ್ ನಂತರ ಯಾರಿಗೂ ಮಾಹಿತಿ ನೀಡದೆ ಶವಗಳನ್ನು ಏಕೆ ಮೈಸೂರಿಗೆ ಸ್ಥಳಾಂತರಿಸಿದರು? ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆ ಹೊರತರಲಾಗುವುದು ಅಂತೇಳಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆ ಕೊಡ್ತಾರೆ. ಇವ್ರು ಹೇಳ್ತಾರೆ ಅರಣ್ಯ ಇಲಾಖೆಯವರ ರಕ್ಷಣೆಗೆ ಬೇಟೆಗಾರರ ಮೇಲೆ ನಾನು ಗುಂಡು ಹಾರಿಸಿದೆ ಅಂತ. ಆ ಜಿಲ್ಲೆಯ ಸಚಿವರು ಹೇಳ್ತಾರೆ ಅರಣ್ಯ ಇಲಾಖೆಯವರ ಹೇಳಿಕೆಯನ್ನು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ. ಒಂದು ನಿಮಿಷ. ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ, ಅರಣ್ಯ ಅಧಿಕಾರಿಗಳು ನೀಡಿದ ಮಾಹಿತಿಯನ್ನಷ್ಟೇ ನಂಬಲು ಸಾಧ್ಯವಿಲ್ಲ. ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುನಿಂದ ಇನ್ನೊಂದು ಆಯಾಮದ ಬಗ್ಗೆಯೂ ತಿಳಿಯುತ್ತೇನೆ. ಎನ್ಕೌಂಟರ್ ಆದ ಮೇಲೆ ಮೈಸೂರಿಗೆ ಏಕೆ ಶವಗಳನ್ನು ತಂದರು ಅಂತೇಳಿ ಅಲ್ಲಿಯ ಸಂಸದ ಸುನೀಲ್ ಬೋಸ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಇವ್ರದೇ ಸಚಿವರ ಹೇಳಿಕೆಗಳು ಒಬ್ರೊಬ್ರಿಗೆ ಒಂದೊಂದು ಸಾಮ್ಯತೆ ಕಂಡು ಬರ್ತಾ ಇಲ್ಲ. ಅವರೊಂದು ಹೇಳಿಕೆ ಕೊಡ್ತಾರೆ, ಇವರೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕವಾಗಿ ನಮಗೆ ಅನುಮಾನ ಇರೋದು, ನಿಮ್ಮ ರಾಜಕೀಯದ ಮೇಲಾಟಕ್ಕೋಸ್ಕರ ಇದನ್ನ ಬೇರೆ ಕಡೆಗೆ ಸೆಳಿಬೇಕು ಅಂತೇಳಿ ಸರ್ಕಾರ ರೈತರ ಮೇಲೆ ಗುಂಡನ್ನ ಹಾರಿಸ್ತಾ ಇದೆ, ಎನ್ಕೌಂಟರ್ ಮಾಡ್ತಾ ಇದ್ದೀರಿ. ನಿಮ್ಮ ಸಚಿವ ಸಂಪುಟದಲ್ಲೇ ಒಬ್ರು ಹೇಳಿಕೆಗೆ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರೊಂದು ಹೇಳ್ತಾರೆ, ಅರಣ್ಯ ಇಲಾಖೆಯ ಸಚಿವರು ಹೇಳ್ತಾರೆ. ಯಾವ್ದನ್ನ ನಂಬೇಕು ನಾವು? ಹಂಗಾರೆ MP ಅವರೊಂದೇನು ಹೇಳ್ತಾರೆ, ಯಾವ್ದನ್ನ ನಂಬೇಕು? ಈ ಹಿನ್ನೆಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಬಲವಾಗಿ ಒತ್ತಾಯ ಮಾಡ್ತೇನೆ, ಇದರ ಹಿಂದೆ ಏನೋ ಒಂದು ದೊಡ್ಡವಾದಂತ ಒಂದು ಪಿತೂರಿ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೊಡುವಂತ ಹೇಳಿಕೆ, ನೀವು ಕೊಡುವಂತ ಹೇಳಿಕೆ, ಅಲ್ಲಿ ರೈತರು ಕೊಡುವಂತ ಹೇಳಿಕೆ, ಆ ಮೃತರ ಪತ್ನಿಯೊಬ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿಕೆ ಕೊಟ್ಟಿದ್ದಾರೆ? ಆ ಮೃತಪಟ್ಟಂತ ಹೇಳಿಕೆ, ಅವರ ಹೆಂಡತಿ ಹೇಳಿಕೆ ಕೊಟ್ಟಿರುವಂತದ್ದು, ನನ್ನ ಪತಿ ಜೋಳ ಕಾಯಲು ಜಮೀನಿಗೆ ಹೋಗಿ ಅಲ್ಲೇ ಮಲಗಿದ್ದರು, ಜಮೀನಲ್ಲಿದ್ದವರನ್ನು ಕರೆದೊಯ್ದು ಗುಂಡಿಟ್ಟು ಸಾಯಿಸಿದ್ದಾರೆ ಅಂತೇಳಿ ಮೃತಪಟ್ಟಂತ ಪತ್ನಿ ಹೇಳಿಕೆಯನ್ನು ಕೊಡ್ತಾರೆ. ಇಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಯಾಕೆ ಬಂತು? ನಿಮ್ಮ ರಾಜಕೀಯ ಮೇಲಾಟಕ್ಕೋಸ್ಕರ ರೈತರ ಮೇಲೆ ಯಾಕೆ ಗುಂಡಾಗ್ತಾ ಇದ್ದೀರಿ ನೀವು? ಈ ಹಿನ್ನೆಲೆಯಲ್ಲಿ ದಯಮಾಡಿ ಇದನ್ನ ಸರ್ಕಾರ, ನಮ್ಮ ವಿರೋಧ ಪಕ್ಷದ ನಾಯಕರು ಇದು ಏನಾಗಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಗೊಂದಲದ ಹೇಳಿಕೆಗಳ ಬಗ್ಗೆ ದಯಮಾಡಿ ಅರಣ್ಯ ಸಚಿವರು ಸ್ಪಷ್ಟೀಕರಣ ಮಾಡಿ, ರೈತರು ಇವತ್ತು ಏನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ. ಸುಮ್ಮನೆ ಅರಣ್ಯ ಇಲಾಖೆಯವರು ಏನು ಹೇಳಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಅದನ್ನ ಸಮರ್ಥಿಸಿಕೊಂಡು ಇಲ್ಲಿ ಹೇಳಿಕೆಗಳನ್ನು ಕೊಡುವಂತದ್ದು ಬೇಡ. ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷರು ಇರಿ, ಒಂದ್ ನಿಮಿಷ. ನಾನು ಹೇಳ್ಬಿಟ್ಟು ನನ್ನ ಹೆಸರು ಬಂದದಲ್ಲಿ ನಿಮ್ ಕೇಳ್ರಿ ಅಧ್ಯಕ್ಷರೇ, ಒಂದ್ ನಿಮಿಷ ನನ್ನ ಕ್ಷೇತ್ರ ಇರಿ. ನಾನು ಹೇಳಿ ಈಗ ಕ್ಲಾರಿಫೈ ಮಾಡ್ತಾರೆ. ನಾನು ಹೆಚ್ಚು ಕೇಳಲಿಲ್ಲ. ನಾವು ಕೇಳಿ, ಒಂದ್ ನಿಮಿಷ ಕೇಳ್ಬಿಡ್ತೀನಿ. ಮಾತಾಡಕ್ ಬಿಡಿ.
ಅವ್ರ ಹೆಸರು ಉಲ್ಲೇಖ ಆಗಿದೆ, ಅವ್ರು ಮಾತಾಡ್ಬೇಕು, ಕ್ಲಾರಿಫೈ ಕೊಡ್ಬೇಕು, ಕ್ಲಾರಿಫಿಕೇಶನ್ ಮಾಡ್ಬೇಕು. ಅವ್ರ ಕೊಡಗಿಲ್ಲ ಉತ್ತರ, ಅವ್ರ ಹೆಸರು ಉಲ್ಲೇಖ ಆಗಿದ್ದಕ್ಕೆ ಅವ್ರು ಏನೇ ಹೇಳ್ತಾರೆ ದಯಮಾಡಿ ಮಾತಾಡಕ್ಕೆ ಅವ್ರು ಆದ್ಮೇಲೆ ಕೊಡ್ತೀವಿ. ಅಲ್ಲ, ಸುನೀಲ್ ಕುಮಾರ್ ಅವರ ಹೆಸರು ಮಾತಾಡ್ರಿ. ಪುಟ್ಟರಂಗ ಶೆಟ್ಟಿ ಅವ್ರ ಹೆಸರು ಉಲ್ಲೇಖ ಆಗಿ ಪುಟ್ಟರಂಗ ಶೆಟ್ಟಿ ಮಾತಾಡ್ರಿ. ಕೂರಿ ಸರ್ ಅಧ್ಯಕ್ಷರೇ, ಅವ್ರು ಮಾತಾಡಿ ಪುಟ್ಟರಂಗ ಶೆಟ್ಟಿ ಅವ್ರು ಮಾತಾಡಿ ನೀವು ಅವ್ರು ಮಾತಾಡಿದ್ಮೇಲೆ ಕೊಡ್ತೀನಿ ನಿಮ್ಗೆ. ಮಾತಾಡಿ. ಸಭಾಧ್ಯಕ್ಷರೇ, ಅವತ್ತು 15ನೇ ತಾರೀಕು ಸ್ವತಂತ್ರ ದಿನಾಚರಣೆ. ನಾನು ಅವತ್ತು ಬಾವುಟ ಏರಿಸಿ ಒಂದು 11 ಕಾಲ್ಗೆ ನನಗೆ ಮೆಸೇಜ್ ಬಂತು, ಈ ಥರ ಅನೂನ್ನಲ್ಲಿ 3 ಜನಕ್ಕೆ ಎನ್ಕೌಂಟರ್